ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬಿಗ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಹೈಲೈಟ್ಸ್ನ ಹೇಳ್ತೀನಿ. ಭೂಮಿಗೆ ವ್ರತದಲ್ಲಿ ಹಾವು ಕಚ್ಚಿ ಭೂಮಿ ದೇವಯಾನಿ ಬಿಡುವಂಥ ಹಾವು ಕಚ್ಚಿ ಭೂಮಿ ಇದಾಗ್ತಾಳೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೋ. ಒಟ್ಟಿನಲ್ಲಿ ಆ ಥರ ತೋರಿಸ್ತಿದ್ರು. ಆದರೆ ಅಜಿತ್ ಬಂದು ಭೂಮಿನ ಅಲ್ಲಿಂದ ಸೇವ್ ಮಾಡಿ ಭೂಮಿಗೆ ಕಪಾಳ ಮೋಕ್ಷ ಮಾಡಿ ಭೂಮಿನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಆ ಸಂಚಿಕೆ ನೋಡೋಣ. ಜೊತೆಗೆ ಮನೆಗೆ ಹೋದ್ಮೇಲೆ ಭೂಮಿಗೆ ಅಜಿತ್ ಕಡೆಯಿಂದ ಸಿಹಿ ಮುತ್ತು ಸಿಕ್ಕಿದೆ, ಅದು ಸಹ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಪೂರ್ತಿಯಾಗಿ ಹೇಳ್ತೀನಿ, ಸೊ ಡೋಂಟ್ ಮಿಸ್ ಇಟ್. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸಂಗೀತ ಮತ್ತು ಅಜಿತ್ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಭೂಮಿ ಮತ್ತು ಮಯೂರಿ ಇಬ್ಬರು ಸಹ ಕಾಣ್ತಾ ಇಲ್ಲ ಅಂತ. ಇನ್ನು ಸಂಗೀತ ಫೋನ್ ಮಾಡಿದಾಗ ಭೂಮಿ ಫೋನ್ ಪಿಕ್ ಆಗಲ್ಲ, ಮನೆಯಲ್ಲೇ ಫೋನ್ ಇರುತ್ತೆ. ಇನ್ನು ಮಯೂರಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಮಯೂರಿ, ನೀವಿಬ್ಬರು ಎಲ್ಲಿ ಹೋಗಿದ್ದೀರಾ ಅಂತ ಕೇಳಿದಾಗ ಸಂಗೀತ ಈ ಕಡೆ ಮಯೂರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ನಂತರ ಅಜಿತ್ ಫೋನ್ ಇಟ್ಕೊಂಡು ಮಯೂರಿ ಎಲ್ಲಿದ್ದೀರಾ, ಈಗ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ, ಏನು ನಡೆಸ್ತಾ ಇದ್ದೀರಾ ಅಂದಾಗ ಮಯೂರಿಗೆ ಹೇಳ್ದೆ ಬೇರೆ ಆಪ್ಷನ್ನೇ ಇರಲ್ಲ. ಸೊ ಅಜಿತ್ ಹತ್ರ ಅಜಿತ್ ವ್ರತ ಮಾಡೋಕ್ಕೆ ಬಂದಿದ್ದು ಅಂದಾಗ ಏನು ವ್ರತ ಅಂದಾಗ ಗುರುಗಳು ಸಿಕ್ಕಿ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳಿದ್ರು. ಅದಕ್ಕೆ ಭೂಮಿ ನಿನಗೋಸ್ಕರ ವ್ರತ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಮಯೂರಿ ಬಾಯಿ ಬಿಟ್ಬಿಡ್ತಾಳೆ. ಭೂಮಿ ವ್ರತ ಮಾಡ್ತಾ ಇದ್ದಾಳ, ಏನು ವ್ರತ ಅದು, ಯಾವ ದೇವಸ್ಥಾನದಲ್ಲಿ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ ನಾವು ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಅಲ್ಲಿ ಭೂಮಿ ಉತ್ತದ ಮಣ್ಣಿಂದ ವ್ರತ ಮಾಡಬೇಕು ಅಂದಾಗ ವಾಟ್ ಆ ಥರ ವ್ರತನೂ ಇದೆಯಾ ಅಂದಾಗ ಹೌದು ಅಜಿತ್ ಅಂದಾಗ ಸರಿ ಆಯ್ತು ನಾನು ಹೀಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ದೇವಸ್ಥಾನಕ್ಕೆ ಹೇಳ್ತಾರೆ. ಮತ್ತು ಸಂಗೀತ ಏನಾಯ್ತು ಯಾಕೋ ಅಂದಾಗ ಏನು ಇಲ್ಲಮ್ಮ ಭೂಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕರ್ಕೊಂಬರ್ತೀನಿ ಅಂತ ಏನು ಹೇಳಲ್ಲ. ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸಹ ಬರ್ತಾರೆ. ಸೊ ಅಲ್ಲಿ ಬಂದು ನೋಡಿದ ತಕ್ಷಣ ಭೂಮಿಗೆ ಅಜಿತ್ಗೆ ಭೂಮಿ ಮೇಲೆ ಎಷ್ಟು ಪ್ರೀತಿ ಇದೆ, ಭೂಮಿಗೆ ಅಜಿತ್ ಮೇಲೆ ಎಷ್ಟು ಪ್ರೀತಿ ಇದೆ, ಅವನಿಗೋಸ್ಕರ ಅವಳು ಏನು ಬೇಕಾದರೂ ಮಾಡಬಲ್ಲಳು ಅನ್ನೋದು ಅಜಿತ್ಗೆ ಖಂಡಿತವಾಗಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಭೂಮಿ ಉತ್ತದ ಮಣ್ಣಿಂದ ಆ ವ್ರತನ ಮಾಡಬೇಕಾಗತ್ತೆ. ಇನ್ನು ಈ ಕಡೆ ದೇವಯಾನಿ ಹಾವನ್ನ ಬಿಡಿಸಿರ್ತಾಳಲ್ಲ, ಆ ಹಾವನ್ನ ಈ ಕಡೆ ದೇವ್ರ ಹಾವಿರುತ್ತಲ್ಲ, ಸೊ ಆ ಹಾವು ಭೂಮಿಗೆ ಯಾವುದೇ ರೀತಿ ಕೆಡುಕನ್ನ ಮಾಡೋಕ್ಕೆ ಬಿಡಲ್ಲ. ಸೊ ನಾಗದೇವತೆ ಯಾರೇ ಪೂಜೆ ನೀಟಾಗಿ ವ್ರತದಿಂದ ಮಾಡಿದ್ರು ಅವ್ರನ್ನ ಕಾಪಾಡ್ತಾಳೆ ಅನ್ನೋದು ಈ ಊರ ಪ್ರತೀತಿಯಾಗಿರುತ್ತೆ. ಹಂಗಾಗಿ ಭೂಮಿ ವ್ರತ ಮಾಡಬೇಕಾದ್ರೆ ನಾಗದೇವತೆ ಬಂದು ಅವಳಿಗೆ ಪ್ರತ್ಯಕ್ಷ ಅಂದರೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಭೂಮಿ ಮಾಡಿರೋ ವ್ರತಕ್ಕೆ ಅಷ್ಟೇ ಒಳ್ಳೆ ಫಲನೂ ಸಹ ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ. ಇನ್ನು ಭೂಮಿ ವ್ರತ ಮಾಡ್ಬೇಕಾದ್ರೆ ಅಜಿತ್ ಬಂದು ನೋಡ್ತಾ ಇರ್ತಾನೆ, ಏನು ಮಾಡ್ತಾ ಇದ್ದಾಳೆ ಭೂಮಿ, ಇದನ್ನು ನೀನು ಯಾಕೆ ಮಾಡ್ತಾ ಇದೀಯ ಅಂದಾಗ ಸಾಹೇಬ್ರೆ ನೀವು ಯಾಕೆ ಬಂದರೆ ಇಲ್ಲಿಗೆ ಅಂದಾಗ ನೀನು ಮಾಡ್ತಾ ಇರೋ ವ್ರತ ನೋಡೋಕ್ಕೆ ಅಂದಾಗ ಸಾಹೇಬ್ರೆ ನಿಮ್ಮ ಪ್ರಾಣಕ್ಕೆ ಏನೂ ಅಪಾಯ ಆಗಬಾರ್ದು ಅಂತ ಮಾಡ್ತಾ ಇದ್ದೀನಿ ಅಂದಾಗ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ ಭೂಮಿ ಅಂದಾಗ ಏಯ್ ನಾನು ಹೇಳಲಿಲ್ವೇನೋ ಅಜಿತ, ಅವಳ ಮನಸ್ಸಲ್ಲಿ ನೀನು ಗಂಡನ ಸ್ಥಾನದಲ್ಲಿ ಇದೆಯಾ ಕಣೋ, ಅದಕ್ಕೆ ಕಣೋ ಅವಳು ಈ ರೀತಿ ಎಲ್ಲ ಮಾಡ್ತಿರೋದು, ಅಲ್ಲ ಕಣೋ ಅವಳು ಬಿಟ್ಟೋಗಂಗಿದ್ರೆ ಇದೆಲ್ಲ ಮಾಡಬೇಕಾಗಿತ್ತಾ ಅಂದ್ಬಿಟ್ಟು ಸತ್ಯಣ್ಣ ಅಜಿತ್ಗೆ ಹೇಳ್ತಾ ಇರ್ತಾರೆ. ಇನ್ನು ಉತ್ತದ ಮಣ್ಣು ತಗೋಬೇಕಾದ್ರೆ ಆವಿರುತ್ತೆ, ಭೂಮಿ ಬೇಡ ಈ ವ್ರತ ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ ಸಾಹೇಬ್ರೆ ನಾನು ನಿಷ್ಠೆಯಿಂದ ವ್ರತ ಮಾಡ್ತಾಯಿದ್ದೀನಿ, ನನಗೇನೂ ಆಗಲ್ಲ ಅಂತೇಳ್ಬಿಟ್ಟು ಭೂಮಿ ವ್ರತ ಮಾಡಿ ಮುಗಿಸ್ತಾಳೆ. ಆ ಒಂದು ಹಾವು ಏನು ಬಿಟ್ಟಿರ್ತಾರೆ ನೋಡಿ, ಆ ಹಾವು ಭೂಮಿಗೆ ಏನು ಮಾಡೋದು ಇಲ್ಲ. ಈ ಕಡೆ ದೇವರ ಆವಿರುತ್ತೆ ನೋಡಿ, ಅದು ಭೂಮಿಗೆ ಒಂದು ಪ್ರತ್ಯಕ್ಷ ರೂಪನ ತೋರಿಸುತ್ತೆ. ಇನ್ನು ಗುರುಗಳು ಖುಷಿ ಆಗ್ತಾರೆ, ನೀನು ಮಾಡಿರೋ ವ್ರತ ಕಂಪ್ಲೀಟ್ ಆಗಿದೆ, ನಿನ್ನ ಗಂಡನಿಗೆ ಯಾವುದೇ ಕೆಡಕಾಗಲ್ಲಮ್ಮ, ಕುಂಕುಮ ಹಚ್ಚು ಅಂತೇಳ್ಬಿಟ್ಟು ಅಜಿತ್ಗೆ ಹೇಳ್ತಾರೆ. ಇನ್ನು ಅಜಿತ್ಗೆ ಕುಂಕುಮ ಹಚ್ಚಿ ವ್ರತನ ಪೂರೈಸ್ತಾಳೆ ಭೂಮಿ. ಅಜಿತ್ಗೆ ಭೂಮಿಗೆ ಎಷ್ಟು ಪ್ರೀತಿ ಮಾಡ್ತಾಳೆ, ಅವಳು ನನಗೋಸ್ಕರ ಪ್ರಾಣನೂ ಲೆಕ್ಕಿಸಲ್ಲ ಅನ್ನೋದು ಅಜಿತ್ಗೆ ಅರಿವಾಗುತ್ತೆ. ನೋಡು ಭೂಮಿ ಅಂತೇಳ್ಬಿಟ್ಟು ಪಕ್ಕಕ್ಕೆ ಕರ್ಕೊಂಡೋಗಿ ಇನ್ಯಾವತ್ತೂ ಈ ರೀತಿ ವ್ರತಗಳನ್ನೆಲ್ಲ ಮಾಡಬಾರ್ದು, ನನಗೇನು ಆಗಲ್ಲ ಅಂದಾಗ ಸಾಹೇಬ್ರೆ ಗುರುಗಳು ಮೊನ್ನೆ ಆ ರೀತಿ ಹೇಳಿದಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದೆ ಅಂದಾಗ ಸರಿ ಆಯಿತು, ಇನ್ನೊಮ್ಮೆ ಈ ಥರ ಎಲ್ಲ ಮಾಡಬೇಡ ಅಂತ, ಮತ್ತು ಅಮ್ಮಂಗೆ ವಿಚಾರ ಗೊತ್ತಾಗೋದು ಬೇಡ, ತುಂಬ ನೊಂದ್ಕೋತಾರೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಆಯಿತು ಸಾಹೇಬ್ರೆ ಅಂದಾಗ ಮಯೂರಿ ನನಗೊಂದು ಮಾತು ಹೇಳೋದಲ್ವಾ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅದು ಯಾರಿಗೂ ಹೇಳ್ಬಾರ್ದು ಅಂತ ಭೂಮಿ ಭಾಷೆ ತಗೊಂಡಿದ್ಲು ಅಜಿತ್, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಮಯೂರಿ ಹೇಳ್ತಾಳೆ. ಇನ್ನು ಸತ್ಯಣ್ಣ ನಾನು ಹೇಳಲಿಲ್ವೇನೋ ಮಾರಾಯ ಮನಸ್ಸಲ್ಲಿ ಎಷ್ಟು ಪ್ರೀತಿ ತುಂಬ್ಕೊಂಡಿದ್ದಾಳೆ ನನ್ನ ತಂಗಿ ನೋಡು ಅಂತೇಳ್ಬಿಟ್ಟು ಹೇಳ್ತಾರೆ. ಒಟ್ಟಲ್ಲಿ ಭೂಮಿಗೆ ಏನೂ ಆಗ್ದಂಗೆ ಮನೆಗೆ ಸೇಫಾಗಿ ಅಜಿತ್ ಕರ್ಕೊಂಡು ಹೋಗ್ತಾರೆ. ಇನ್ನು ಮನೆಗೆ ಹೋದ್ಮೇಲೆ ಮನೆಯವರೆಲ್ಲನೂ ಸಹ ಎಲ್ಲ ಆರಾಮಾಗಿ ಕೂತ್ಕೊಂಡು ಈವ್ನಿಂಗ್ ಹಾಲಲ್ಲಿ ಆಟ ಆಡ್ತಾ ಇರ್ತಾರೆ. ಕ್ಯಾರಮ್ ಆಟದಲ್ಲಿ ಎಲ್ಲರೂ ಸಹ ಎದುರು ಬದ್ರು ಕೂತ್ಕೊಂಡು ಆಟ ಆಡಿದ್ರೆ ಅಜಿತ್ ಮತ್ತು ಮನಸ್ವಿನಿ ಭೂಮಿ ಒಂದು ಕಡೆ. ಸೊ ಈ ಒಂದು ಕೊನೆ ಹಂತದಲ್ಲಿ ಇದಿರುತ್ತಲ್ಲ ಆಟ, ಸೊ ಆಟದಲ್ಲಿ ಅಜಿತ್ ಏನಾದರೂ ಗೆದ್ದರೆ ಅಜಿತ್ತು ಭೂಮಿ ಅಜಿತ್ಗೆ ಮುತ್ಕೊಡ್ಬೇಕು, ಇಲ್ಲ ಅಜಿತ್ ಗೆದ್ರೆ ಅಜಿತ್ಗೆ ಭೂಮಿನೇ ಮುತ್ಕೊಡ್ಬೇಕು ಅಂತೇಳ್ಬಿಟ್ಟು ಟಾಸ್ಕ್ ಇರುತ್ತೆ ಕ್ಯಾರಮ್ ಆಟದಲ್ಲಿ. ಸೊ ಹಂಗಾಗಿ ನಮ್ಮ ಭೂಮಿನೇ ವಿನ್ ಆಗ್ತಾರೆ. ಇನ್ನು ಅಜಿತ್ ಇದ್ದವರು ಸೋತೋಗ್ತಾರೆ. ಹೆಂಡ್ತಿ ಮುಂದೆ ಸೋತೋದಲ್ಲೋ, ಅದು ಈ ಅಜಿತ್ ರಾಮ್ ನಾರಾಯಣ್ ಮನಸ್ವಿನಿ ಮುಂದೆ ಸೋತೋದ್ನೆಲ್ಲ ಈಗ ಮನಸ್ವಿನಿಗೆ ಒಂದು ಮುತ್ತು ಕೊಡಲೇಬೇಕು ಅಂತೇಳ್ಬಿಟ್ಟು ಸತ್ಯಣ್ಣ ಎಲ್ಲರ ಮುಂದೆನೂ ಸಹ ಈ ಒಂದು ಪಂದ್ಯನ ಇಟ್ಬಿಡ್ತಾರೆ, ಚಾಲೆಂಜು. ಹಂಗಾಗಿ ಇವಾಗ ಸೋತಿರೋ ಅಜಿತ್ತು ಈಗ ಭೂಮಿ ಕೆನ್ನೆಗೆ ಒಂದು ಸಿಹಿ ಮುತ್ತನ್ನ ಕೊಡಬೇಕು ಮನೆಯವ್ರ ಮುಂದೆ ಅಂತೇಳ್ಬಿಟ್ಟು
ಟಾಸ್ಕ್ನ ಇಕ್ಕಿರ್ತಾರಲ್ಲ, ಸೊ ಅದೇ ರೀತಿ ನಮ್ಮ ಅಜಿತ್ ಭೂಮಿ ಕೆನ್ನೆಗೆ ಸಿಹಿಯಾದ ಮುತ್ತನ್ನ ಮನೆಯವರೆಲ್ಲರ ಮುಂದೆನೂ ಸಹ ಕೊಡ್ತಾ ಇರ್ತಾರೆ. ಇನ್ನು ಈ ಚಂದ್ರಿಕಾದು ನೋಡಿ, ಅಲ್ಲ ಏನು ನಡೀತಾ ಇದೆ ಇಲ್ಲಿ, ಅವ್ನ ಹೆಂಡತಿ ಇದ್ದಾಳೆ ತಾನೆ, ಈ ಥರ ನೀವೆಲ್ಲರೂ ಸೇರ್ಕೊಂಡು ಹುಡುಗಿಗೆ ಮುದ್ದು ಕೊಡಿಸ್ತಾ ಇದ್ರಲ್ಲ, ನಿಮ್ಗೇನು ಬುದ್ಧಿ ಇಲ್ವಾ ಅಂತೇಳ್ಬಿಟ್ಟು ಚಂದ್ರಿಕಾ ಹೇಳ್ತಾ ಇರ್ತಾರೆ. ಅತ್ತೆ ಮಗಳಲ್ವಾ, ಏನಾಗಲ್ಲ ಬಿಡು ಕೊಟ್ಟರೆ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ನೀವು ಇದಕ್ಕೆ ಸೇರ್ಕೊಂಡಿದ್ದೀರಾ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ. ಅಜಿತ್ ಮತ್ತು ಭೂಮಿ ನಡುವೆ ಇರೋ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದು ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ನು ಅಜಿತ್ ಆ ಕಡೆ ಕರ್ಕೊಂಡೋಗಿ ಮನೆಯಿಂದ ಆಚೆ ಆಟ ಎಲ್ಲ ಆದಮೇಲೆ, ಭೂಮಿ ಈ ರಿಸ್ಕ್ನ ನೀನು ಯಾಕೋಸ್ಕರ ತಗೊಂಡೆ, ನನ್ನ ಇಲ್ಲಿಂದ ಹೋದ್ಮೇಲೆ ಬಿಟ್ಟೋಗೋಕ್ಕೆ ರೆಡಿ ಆಗಿರೋಳು ನೀನು, ನನಗೋಸ್ಕರ ನೀನು ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡೆ ಅಂತಂದಾಗ, ಸಾಹೇಬ್ರೆ ನಾನೇನಾದರೂ ನಿಜ ಹೇಳ್ಬಿಟ್ರೆ ನೀವೆಲ್ಲಿ ಬೇಜಾರು ಮಾಡ್ಕೋತೀರೋ ಗೊತ್ತಿಲ್ಲ, ನನ್ನ ಉಸಿರಲ್ಲೂ ನೀವೇ ಇದ್ದೀರಾ, ನಿಮ್ಮನ್ನ ಬಿಟ್ಟೋಗೋಕ್ಕೆ ನನಗೆ ಇಷ್ಟ ಇಲ್ಲ, ಒಂದು ಮಾತು ಹೇಳಿ ಹೋಗಬೇಡ ಅಂತ ನಾನು ಹೋಗಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ಕೊತಾ ಇರ್ತಾಳೆ. ಸಾಹೇಬ್ರೆ ನನಗೆ ನೀವು ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದೀರಾ, ಅಮ್ಮನ ಬಿಡ್ಸೋಕ್ಕೆ ಸಹಾಯ ಮಾಡ್ತಿದ್ದೀರಾ, ಸೊ ನಿಮ್ಮ ಋಣ ನನ್ನ ಮೇಲೆ ತುಂಬ ಇದೆ, ಅದಕ್ಕೋಸ್ಕರ ಈ ವ್ರತ ಮಾಡಿದೆ ಅಂತ ಭೂಮಿ ಹೇಳ್ತಾ ಇದ್ದಾಳೆ. ಸೊ ಭೂಮಿ ಮಾತು ಮೇಲೆ ಅಜಿತ್ಗೆ ನಂಬಿಕೆ ಇದ್ರೂ, ಭೂಮಿ ನಿಜವಾಗ್ಲೂ ನೀನೇನಾದರೂ ನನ್ನ ಪ್ರೀತಿಸ್ತಿದ್ಯಾ ಅಂತ ಅಜಿತ್ಗೆ ಹೇಳ್ತಾರೆ. ಈಗ ಭೂಮಿ ಉತ್ತರ ಏನಾಗಿರುತ್ತೆ, ಸೊ ಅವಳು ಈಗಾದರೂ ಮನಸ್ಸಲ್ಲಿರೋದನ್ನ ಹೇಳ್ಕೋತಾಳ ಇಲ್ಲ ಏನು ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್. ಆಲ್